ಬದ್ದಿ ರೇಖಾ ರಮೇಶ್ ರವರು ಕೊಟ್ಟೂರು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆ. ಶನಿವಾರ ಪರಿಶಿಷ್ಟ ಜಾತಿಯ ಮಹಿಳೆ ಅಧ್ಯಕ್ಷರ ಸ್ಥಾನಕ್ಕೆ ನಿಗದಿಯಾಗಿದ್ದರಿಂದ ಶ್ರೀಮತಿ ಬದ್ದಿ ರೇಖಾ ರಮೇಶ್ ರವರು ಕಾಂಗ್ರೆಸ್ ಬೆಂಬಲಿತರಾಗಿ ಅವಿರೋಧವಾಗಿ ಆಯ್ಕೆಯಾದರು. ಇನ್ನು ಉಪಾಧ್ಯಕ್ಷರ ಸ್ಥಾನಕ್ಕೆ ಸಾಮಾನ್ಯ ವರ್ಗ ಬಿಜೆಪಿಯ ಸಿದ್ದಯ್ಯ ನಾಮಪತ್ರವನ್ನು ಸಲ್ಲಿಸಿದ್ರಿಂದ ಬೇರೆ ಯಾರೂ ನಾಮಪತ್ರವನ್ನು ಸಲ್ಲಿಸಿರಲಿಲ್ಲ. ಹೀಗಾಗಿ ಅವರನ್ನು ಕೂಡ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬದ್ದಿ ರೇಖಾ ರಮೇಶ್ ಅವರು ಮಾತನಾಡಿದರು. ಹಾಗೆ ಮಾಜಿ ಶಾಸಕ ಹಾಲಿ ಕೆಎಂಎಫ್ ಅಧ್ಯಕ್ಷ ಮತ್ತು ಮುಖ್ಯಮಂತ್ರಿ ಆಪ್ತ ಸಹಾಯಕರಾಗಿರುವ ಎಸ್ ಭೀಮಾ ನಾಯ್ಕ ಅವರು ಕೂಡ ಮಾತನಾಡಿದರು. ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯು ಭದ್ರತೆಯೊಂದಿಗೆ ಏರ್ಪಡಿಸಿದರು. ಹಾಗೂ ಜಿಲ್ಲಾ ಗ್ರಾಮಾಂತರ ಕಾಂಗ್ರೆಸ್ ಅಧ್ಯಕ್ಷರಾದ ಬಿಬಿ ಶಿವಯೋಗಿ ಅವರು, ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷರಾದ ಶಿವಮೂರ್ತಿ ಅವರು, ಎಂಎಂಜೆ ಸತ್ಯಪ್ರಕಾಶ್, ಕೊಟ್ಟೂರು ಬ್ಲಾಕ್ ಅಧ್ಯಕ್ಷರಾದ ದ್ವಾರಕೇಶ್ ರವರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಮಲ್ಲನಾಯಕನಹಳ್ಳಿ ದೊಡ್ಡ ರಾಮಣ್ಣನವರು, ವಿಟಿಎಸ್ ತಿಪ್ಪೇಸ್ವಾಮಿ, ವೆಂಕಟೇಶ್ ಅವರು ಹಾಗೂ ಅಡಿಕೆ ಮಂಜುನಾಥ್, ಹಗರಿಬೊಮ್ಮನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೋರಿ ಗೋಣಿ ಬಸಪ್ಪನವರು, ಕೊಟ್ಟೂರಿನ ಡಿಎಸ್ಎಸ್ ಮುಖಂಡರಾದ ಬಿ ದುರ್ಗೇಶ್ ರವರು, ಬಿ ಮರಿಸ್ವಾಮಿ ಅವರು, ಜಿಲ್ಲಾ ಸಂಚಾಲಕರು ಟಿ ಹನುಮಂತಪ್ಪ ವಕೀಲರು, ಕೆಂಗರಾಜ್ ಪಟ್ಟಣ ಪಂಚಾಯತ್ ಕಾಂಗ್ರೆಸ್ ಸದಸ್ಯರು ಇತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ವೈ ಮಹೇಶ್ ಕುಮಾರ್, ಸುದ್ದಿ 9 ಟಿವಿ, ಕೊಟ್ಟೂರು. ನಾವು ಮೆಂಬರ್ಶಿಪ್ ಸೈನ್ ತಗೊಂಡು ಅವ್ರ ಸದಸ್ಯತ್ವ ತಗೊಂಡ ಮೇಲೆ ವಿಡಿಯೋ ಮತ್ತು ಅವ್ರದ್ದು KPCC ಡೈರೆಕ್ಷನ್ ಮೇಲೆ ಎಲ್ಲ ಫಾರ್ಮಾಲಿಟಿ ಮಾಡಿಕೊಂಡು ಅವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದಮೇಲೆ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ನಾವು ಮಾಡಿದ್ದೀವಿ. ಹಾಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿದೆ. ನಿಮ್ಮಲ್ಲಿ ಒಂದು ಅಧಿಕೃತ ಕಾಂಗ್ರೆಸ್ ಅಭ್ಯರ್ಥಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ JDS ಪಕ್ಷಕ್ಕೆ ಅವರು ಚುನಾವಣೆ ಮಾಡಿದ್ರು. ಸೊ ನಮ್ಮಲ್ಲಿ ಅವ್ರು ಬಂದು ಕೇಳಿದರೆ ನಾವು ಅವ್ರನ್ನೇ ಮಾಡ್ತಿದ್ವಿ. ಸೊ ಕಾಂಗ್ರೆಸ್ ಪಕ್ಷದ ಬಿ ಫಾರ್ಮ್ ಮೇಲೆ ಗೆದ್ದರೆ ಯಾರೋ ಅವರಿಗೆ ಮಾಡೋಕ್ಕೆ ನಮಗೆ KPCCಯಿಂದ ಒಂದು ಡೈರೆಕ್ಷನ್ ಇತ್ತು. ಸೊ ಅವ್ರು ಬಂದು ನಮ್ಮನ್ನು ಅಧ್ಯಕ್ಷ ಮಾಡಿ ಅಂತಂದರೆ ನಾವು ಅವ್ರನ್ನೇ ಅಧ್ಯಕ್ಷ ಮಾಡ್ತೀವಿ, ಅದರಲ್ಲಿ ಎರಡು ಮಾತಿಲ್ಲ. ಸೊ ಅವರು JDS ಪಕ್ಷದಲ್ಲಿ ನಾವು ಗುರುಸ್ಕೊಂಡಿದ್ದೀವಿ, ನಾವು ಯಾವ ಕಾರಣಕ್ಕೂ ನಾವು ಕಾಂಗ್ರೆಸ್ ಬರೋ ಪ್ರಶ್ನೆ ಇಲ್ಲ ಅಂತ ಅವ್ರು ಹೇಳಿದರು. ಸೊ ಹಾಗಾಗಿ ನಾವು ಇಂಡಿಪೆಂಡೆಂಟ್ ಅಭ್ಯರ್ಥಿನ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಅವರಿಗೆ ಸದಸ್ಯತ್ವ ತಗೊಂಡು ಸೊ ನಾವು ಅವ್ರನ್ನ ಕಾಂಗ್ರೆಸ್ ಪಕ್ಷದ ಇವತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಬಿ ಫಾರ್ಮ್ ಮೇಲೆ ಗೆದ್ದಂಥ ಎಲ್ಲ ಪಟ್ಟಣ ಪಂಚಾಯತಿ ಸದಸ್ಯರ ಅಭಿಪ್ರಾಯ ಮತ್ತು ಅವರ ವಿಶ್ವಾಸಕ್ಕೆ ತಗೊಂಡು ಇವತ್ತು ಅವ್ರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು KPCC ಅಧ್ಯಕ್ಷರ ಒಂದು ಡೈರೆಕ್ಷನ್ ಮೇಲೆ ಇವತ್ತು ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ಉಪಾಧ್ಯಕ್ಷ ಸ್ಥಾನ ನಮ್ಮಲ್ಲಿ ಕೆಲವು ಅಭ್ಯರ್ಥಿಗಳು ಕೂಡ ಇದ್ದರು. ಸೊ ನಾವು ಅಧ್ಯಕ್ಷರಿಗೆ ಒಂದೇ ನಾವು ನಾಮಿನೇಷನ್ ಮಾಡ್ತೀವಿ. ಸೊ ಹಾಗಾಗಿ 1-2 ಸೀಟುಗಳು ಗೊಂದಲ. ಈಗ ಕಾಂಗ್ರೆಸ್ ಅಭ್ಯರ್ಥಿ ಬಿ ಫಾರ್ಮ್ ಮೇಲೆ ನೋಡಿ, ಈಗ ನಮ್ಮದು ಕೋರಮ್ ಇಲ್ಲ. ಈಗ ಇವ್ರು ಸೇರಿದ್ರು ಕೂಡ ನಮ್ದು ಎಷ್ಟಾಗಿ, ಈಗ ನಾವು 9 ಕಳೆದ ಚುನಾವಣೆಯಲ್ಲಿ 20 ಸೀಟಲ್ಲಿ 9 ಕಾಂಗ್ರೆಸ್ ಗೆದ್ದಿದ್ದೀವಿ. 9 ಕಾಂಗ್ರೆಸ್ ಗೆದ್ದಿತ್ತು, 8 BJP ಗೆದ್ದಿತ್ತು, 3 ಇಂಡಿಪೆಂಡೆಂಟ್ ಗೆದ್ದಿತ್ತು. ಸೊ 9 ಕಾಂಗ್ರೆಸ್ ಅಭ್ಯರ್ಥಿಯಲ್ಲಿ 2 ಕಾಂಗ್ರೆಸ್ ಅಭ್ಯರ್ಥಿ ನಮ್ಮ ಜೊತೆಗಿಲ್ಲ.